ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಯ್ಸ್, ಇವತ್ತು ನಿಮಗೋಸ್ಕರ ನಾನೊಂದು ಇನ್ಸ್ಟೆಂಟಾಗಿ ಲೋನ್ ಸಿಗುವಂಥ ಒಂದು ಬೆಸ್ಟ್ ಆಗಿರೋ ಟ್ರಸ್ಟೆಡ್ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು, ಇನ್ಸ್ಟೆಂಟ್ ರೂಪಿ ಪರ್ಸ್ನಲ್ ಲೋನ್ ಆ್ಯಪ್ ಅಂತ ಇರುತ್ತೆ. ಒಂದು ಅಪ್ಲಿಕೇಶನಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕೂಡ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಹಾಗೆ ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೆ ಅದಕ್ಕೂ ಕೂಡ ಇದು ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 10K+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಹಾಗೆ ಈ ಒಂದು ಅಪ್ಲಿಕೇಶನಿಂದ ನಮಗೆ ಏನೆಲ್ಲ ಹೈಲೈಟ್ಸ್ನ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಹಾಗೆ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಫುಲ್ ಡೀಟೇಲ್ ಹಾಗೆ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಗಾಯ್ಸ್. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗಾಯ್ಸ್, ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ ಪ್ರೊವೈಡ್ ಮಾಡ್ತಿದ್ದಾರೆ. ಸಪೋಸ್ ನಿಮ್ಗೇನಾದರೂ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು, ಅಥವಾ ನಿಮ್ಮ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ಎಜುಕೇಷನಲ್ ಎಕ್ಸ್ಪೆನ್ಸಸ್, ಹೋಮ್ ರಿನಿವೇಷನ್ ಇತ್ತು ಅಂದ್ಕೊಳ್ಳಿ, ಅಥವಾ ನಿಮ್ಗೇನಾದರೂ ಟ್ರಾವೆಲ್ ಆ್ಯಂಡ್ ವೆಕೇಷನ್ ಪರ್ಪಸ್ಗೋಸ್ಕರ ಲೋನ್ ಬೇಕಿತ್ತು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಯೂಸ್ಗೆ ಲೋನ್ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಇಲ್ಲಿ ಇನ್ಸ್ಟೆಂಟಾಗಿ ಡಿಸ್ಬರ್ಸ್ಮೆಂಟ್ ಮಾಡಿರುವಂಥ ಅಮೌಂಟ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಟೈಮ್ ಟು ಟೈಮ್ ರೀಪೇಮೆಂಟ್ ಮಾಡಿಕೊಂಡ್ರೆ ಯಾವುದೇ ರೀತಿ ಡ್ಯೂ ಚಾರ್ಜಸ್ ಕೂಡ ಬೀಳೋದಿಲ್ಲ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ತುಂಬಾ ಫಾಸ್ಟಾಗಿ, ಕನ್ವಿನಿಯೆಂಟಾಗಿ ಸೆಕ್ಯೂರ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ರಿಜಿಸ್ಟರ್ನ ಕೂಡ ಮಾಡ್ಕೋಬೋದು ಜಸ್ಟ್ 1 ಮಿನಿಟಲ್ಲಿ. ಅನ್ಸೆಕ್ಯೂರ್ಡ್ ಪರ್ಸ್ನಲ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೋಬೋದು. KYC ಇನ್ಫಾರ್ಮೇಷನ್ ಕೊಟ್ಟರೆ ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಡಾಟಾ ಸೆಕ್ಯೂರಿಟಿ, ಪ್ರೈವಸಿ ಪ್ರೊಟೆಕ್ಷನ್ ಅನ್ನೋದು ತುಂಬಾ ಇರುತ್ತೆ. ಇಲ್ಲಿ ಎಫಿಷಿಯೆಂಟ್ ಲೋನ್ ಪ್ರೊಸೀಜರ್ಸ್ ಇರುತ್ತೆ. ನಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಇತ್ತು ಅಂದರೂ ಕೂಡ ಇವರು ಸಾಲ್ವ್ ಕೂಡ ಮಾಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಒಂದು ಟ್ರಸ್ಟೆಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಪರ್ಸ್ನಲ್ ಲೋನ್ನ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಫಾಸ್ಟ್ ಲೋನ್ ಪ್ರೊಸೆಸಿಂಗ್ ಇರುತ್ತೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನೇ ಇತ್ತು ಅಂದರೂ ಇಲ್ಲಿ ಕ್ಲಿಯರ್ ಕೂಡ ಮಾಡ್ಕೋಬಹುದು. ಹಾಗೆ ನಾವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ ಟು 80,000ವರೆಗೂ ನಮಗೆ ಅನ್ಸೆಕ್ಯೂರ್ಡ್ ಲೋನ್ಸ್ನ ಕೊಡ್ತಾ ಇದ್ದಾರೆ. ಸಿಂಪಲ್ ಆಗಿ ಪ್ರೋಸೆಸ್ ಇರುತ್ತೆ. ಕ್ವಿಕ್ ಅಪ್ರೂವಲ್ನ ಮಾಡ್ತಾರೆ, ಸೇಫ್ ಆಗಿ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾರೆ ನಮ್ಮ ಒಂದು ಲೋನ್ ಅಮೌಂಟ್ನ ಡೈರೆಕ್ಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ. ಈ ಒಂದು ಅಪ್ಲಿಕೇಶನ್ನ ಹೈಲೈಟ್ಸ್ನ ನೋಡೋದಾದರೆ ನಮ್ಮ ಒಂದು ಲೋನ್ ರೇಂಜ್ ಬಂದುಬಿಟ್ಟು 2,000 ಇಂದ ಹಿಡಿದು 80,000ವರೆಗೂ ಇರುತ್ತೆ. ರೀಪೇಮೆಂಟ್ ಟೆನ್ಯೂರ್ ಅನ್ನೋದು 120 to 180 ಡೇಸ್ವರೆಗೂ ಇರುತ್ತೆ. ಆನ್ಯುವಲ್ ಪರ್ಸೆಂಟೇಜ್ ರೇಟ್ APR ಅನ್ನೋದು ಅಪ್ ಟು 18.25% ಇರುತ್ತೆ. ಇನ್ಸ್ಟೆಂಟಾಗಿ ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇರ್ತಾರೆ ನಮ್ಮ ಒಂದು ಫಂಡ್ ಅಮೌಂಟ್ ಅನ್ನೋದನ್ನ. ಹಾಗೆ ಇಲ್ಲಿ ಪೇಪರ್ಲೆಸ್ ಪ್ರೋಸೆಸ್ ಇರುತ್ತೆ. ಜಸ್ಟ್ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ, ಅಂದರೆ ಆಧಾರ್ ಕಾರ್ಡ್ ಪ್ಲಸ್ ಪ್ಯಾನ್ ಕಾರ್ಡ್ನ ಒಂದು KYCನ ಕಂಪ್ಲೀಟ್ ಮಾಡಿಕೊಂಡ್ರೆ ಪೇಪರ್ಲೆಸ್ ಪ್ರೋಸೆಸ್ ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ಸೆಕ್ಯೂರಿಟಿ ಅನ್ನೋದು ತುಂಬಾ ಇರುತ್ತೆ. ಬ್ಯಾಂಕ್ ಲೆವೆಲ್ ಡಾಟಾ ಅನ್ನೋದೇನಿರುತ್ತೆ ಫುಲ್ಲಿ ಡಿಜಿಟಲ್ ವರ್ಕ್ ಫ್ಲೋ ಇಂದ ನಮಗೆ ಸೆಕ್ಯೂರಿಟಿಯಿಂದ ಡಾಟಾನ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ನ ನಾವು ಹೈಲೈಟ್ಸ್ನ ನೋಡಬಹುದು. ಈ ಒಂದು ಅಪ್ಲಿಕೇಶನಲ್ಲಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. ಹಾಗೆ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಜೊತೆಗೆ ನಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನೋದು ತುಂಬಾ ಮುಖ್ಯ. ವ್ಯಾಲಿಡ್ ಆಧಾರ್ ಪ್ಯಾನ್ ಅನ್ನೋದು ಬೇಕಾಗುತ್ತೆ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ. ಇಲ್ಲಿ ಲೋನ್ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಸೊ ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 10,000 ರೂಪೀಸ್ ಇತ್ತು ಅಂದರೆ ಈ ಒಂದು 10,000 ಲೋನ್ ಅಮೌಂಟ್ಗೆ 150 ಡೇಸ್ವರೆಗೂ ನಮಗೆ ಟೆನ್ಯೂರ್ ಅನ್ನೋದು ಇರುತ್ತೆ. ಇಂಟ್ರೆಸ್ಟ್ ರೇಟ್, ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಅನ್ನೋದು 18.25% ಹಾಕ್ತಾರೆ. ಟೋಟಲ್ ಇಂಟ್ರೆಸ್ಟ್ ಅನ್ನೋದು 750 ರೂಪೀಸ್ ಇರುತ್ತೆ. ಟೋಟಲ್ ರೀಪೇಮೆಂಟ್ ಅನ್ನೋದು 10,000ಗೆ 10,750 ರೂಪೀಸ್ ಇರುತ್ತೆ. ಈ ರೀತಿಯಾಗಿ ಇಲ್ಲಿ ಲೋನ್ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ಇರೋದಿಲ್ಲ. ಹಾಗೆ ಇಲ್ಲಿ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಮಗೆ ಕನ್ವಿನಿಯೆಂಟ್ ಆಗಿ ಅವೈಲೇಬಲ್ನ ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ನಮಗೆ ಈ ಒಂದು ಅಪ್ಲಿಕೇಶನಿಂದ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಗಾಯ್ಸ್, ನಾನು ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ, ಆ್ಯಪ್ ಪರ್ಮಿಷನ್ಸ್. ಹಾಗೆ ಇಲ್ಲಿ ಯೂಸೇಜ್ ಎಕ್ಸ್ಪ್ಲನೇಷನ್ ನಮಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ಎಲ್ಲ ಪರ್ಮಿಷನ್ಸ್ನ ನೋಡಿಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಇನ್ಸ್ಟೆಂಟ್ ರೂಪಿ ಅನ್ನೋದು ನಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ 80,000ವರೆಗೂ ನಮಗೆ ಲೋನ್ ಅವೈಲೇಬಲ್ ಕ್ರೆಡಿಟ್ ಅನ್ನೋದು ನನಗೆ ಸಿಗ್ತಾ ಇದೆ. ಸೊ ಇಲ್ಲಿ ಅವೈಲೇಬಲ್ ಕ್ರೆಡಿಟ್ ಅನ್ನೋದು 80,000 ಇರುತ್ತೆ.
ಹಾಗೆ ಇಲ್ಲಿ ಟೆನ್ಯೂರ್ ಬಂದ್ಬಿಟ್ಟು 120 ಡೇಸ್ ಟು 180 ಡೇಸ್ವರೆಗೂ ಕೊಡ್ತಾ ಇದ್ದಾರೆ. ಡೈಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ನಮಗೆ 0.05% ಬೀಳುತ್ತೆ. ಸೊ ಇಲ್ಲಿ ಜಸ್ಟ್ 3 ಸ್ಟೆಪ್ಸಿಂದ ನಮಗೆ ಲೋನ್ ಒಂದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮೊದಲಾಗಿ ನಾವು ಲೋನ್ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ಅಪ್ರೂವಲ್ನ ಮಾಡ್ತಾರೆ. ಆ ನಂತರ ಕ್ಯಾಶ್ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾರೆ. ಈ ರೀತಿಯಾಗಿ ಜಸ್ಟ್ 3 ಸ್ಟೆಪ್ಸ್ ಅನ್ನೋದು ಇರುತ್ತೆ. ನಿಮಗೂ ಕೂಡ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು, ಈಸಿಯಾಗಿ ಫಾಸ್ಟಾಗಿ ಲೋನ್ ಅಪ್ರೂವಲ್ನ ಮಾಡಬೇಕು ಅಂದರೆ ಈ ಜಸ್ಟ್ 3 ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ನೀವು ಲೋನ್ ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಆ ಒಂದು OTP ಮೂಲಕ ನೀವು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಆ ನಂತರ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅನ್ನೋದು ಕೇಳುತ್ತೆ. ಮೊದಲಾಗಿ ನಾವು ನಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಬೇಕು. ಇಲ್ಲಿ ಎಜುಕೇಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಒಂದು ಎಜುಕೇಷನ್ ಏನು ಕಂಪ್ಲೀಟ್ ಆಗಿದೆ ಅದನ್ನು ಚೂಸ್ ಮಾಡ್ಕೋಬೇಕು. ಪ್ರೈಮರಿ ಸ್ಕೂಲ್, ಮಿಡಲ್ ಸ್ಕೂಲ್, ಹೈ ಸ್ಕೂಲ್, ಹೈಯರ್ ಸೆಕೆಂಡರಿ ಸ್ಕೂಲ್, ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, ಡಾಕ್ಟರೇಟ್, ಈ ರೀತಿಯಾಗಿ ಇಲ್ಲಿ ನಮಗೆ ಆಪ್ಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ನಮ್ಮ ಒಂದು ಎಜುಕೇಷನ್ ಏನು ಕಂಪ್ಲೀಟ್ ಆಗಿದೆ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾಚುವಲ್ ಸ್ಟೇಟಸ್ನ ಕೇಳುತ್ತೆ. ಸೊ ನೀವೇನಾದರೂ ಮ್ಯಾರಿಡ್ ಇದ್ದೀರಾ ಅಥವಾ ಅನ್ಮ್ಯಾರಿಡ್ ಇದ್ದೀರಾ, ಚಿಲ್ಡ್ರನ್ಸ್ ಇದ್ದಾರಾ ಅಥವಾ ಡಿವೋರ್ಸ್ ಆಗಿದ್ದಾನೆ, ಈ ರೀತಿಯ ಆಪ್ಷನ್ಸ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ನಿಮ್ಮ ಒಂದು ಮ್ಯಾಚುವಲ್ ಸ್ಟೇಟಸ್ ಏನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಚಿಲ್ಡ್ರನ್ನ ಕೇಳುತ್ತೆ. ಸೊ ಇತ್ತು ಅಂದರೆ ನಂಬರ್ ಆಫ್ ಚಿಲ್ಡ್ರನ್ನ ಚೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೋ ಚಿಲ್ಡ್ರನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಡಸ್ಟ್ರಿ ಟೈಪ್ನ ಕೇಳುತ್ತೆ. ಸೊ ನಿಮ್ಮ ಒಂದು ಇಂಡಸ್ಟ್ರಿ ಯಾವುದಿದೆ, ವರ್ಕರ್, ಫಾರ್ಮರ್ ಅಥವಾ ಕಂಪನಿ ಎಂಪ್ಲಾಯಿ ಇದ್ದೀರಾ, ಪ್ರೈವೇಟ್ ಬಿಸ್ನೆಸ್ ಓನರ್ ಇದ್ದೀರಾ ಅಥವಾ ಟೆಕ್ನಿಷಿಯನ್, ಸ್ಕಿಲ್ಡ್ ಪ್ರೊಫೆಷನಲ್ ಅಥವಾ ಫೈನಾನ್ಷಿಯಲ್ ಪ್ರೊಫೆಷನಲ್ ಇದ್ದೀರಾ, ಗವರ್ನಮೆಂಟ್ ಆಫಿಷಿಯಲ್ ಇದ್ದೀರಾ, ಮೆಡಿಕಲ್ ಇದ್ದೀರಾ ಅಥವಾ ಎಜುಕೇಷನ್, ಟ್ರಾನ್ಸ್ಪೋರ್ಟೇಷನ್, ಸರ್ವಿಸ್ ಇಂಡಸ್ಟ್ರಿ ವರ್ಕರ್, ಸ್ಟೂಡೆಂಟ್ ಇದ್ದೀರಾ, ಲೀಗಲ್ ಪ್ರೊಫೆಷನಲ್ ಇದ್ದೀರಾ ಅಥವಾ ಮಿಲಿಟ್ರಿ, ಪೊಲೀಸ್ ಅಥವಾ ಅದರ್ಸ್, ಇಷ್ಟೊಂದೆಲ್ಲ ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೊ ನೀವು ಯಾವುದಿದ್ದೀರಾ ಅದನ್ನು ಚೂಸ್ ಮಾಡ್ಕೊಳ್ಳಿ. ವರ್ಕ್ ಟೈಟಲ್ನ ಕೇಳುತ್ತೆ. ರೆಗ್ಯುಲರ್ ಎಂಪ್ಲಾಯಿ ಇದ್ದೀರಾ ಅಥವಾ ಜನರಲ್ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಡೈರೆಕ್ಟರ್, ಅದರ್ಸ್, ಇಷ್ಟರಲ್ಲಿ ನಿಮ್ದು ಯಾವುದಿದೆ ನೀವು ಚೂಸ್ ಮಾಡ್ಕೊಳ್ಳಿ. ಮಂತ್ಲಿ ಸ್ಯಾಲ್ರಿನ ಕೇಳುತ್ತೆ. ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿ ಅನ್ನೋದು 15,000ಕಿಂತ ಜಾಸ್ತಿನೇ ಇರಬೇಕಾಗತ್ತೆ. ಸೊ ನಿಮ್ಮ ಒಂದು ಮಂತ್ಲಿ ಸ್ಯಾಲ್ರಿನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಇನ್ಫಾರ್ಮೇಷನ್ನ ಕೇಳುತ್ತೆ. ನಿಮ್ಮ ಒಂದು ಬ್ಯಾಂಕ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮೊದಲಾಗಿ ಇಲ್ಲಿ IFSC ಕೋಡ್ನ ಎಂಟರ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೇನು ಇಲ್ಲಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮೇಲೆ ಮತ್ತೆ ಒಂದ್ಸತಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡ್ಕೊಂಡ್ರೆ ಬ್ಯಾಂಕ್ ಇನ್ಫಾರ್ಮೇಷನ್ ಅಂದು ಕಂಪ್ಲೀಟ್ ಆಗುತ್ತೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕೇಳುತ್ತೆ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಇಮೇಲ್ ಅಡ್ರೆಸ್, ನಿಮ್ಮ ಒಂದು ಪರ್ಸ್ನಲ್ ಇಮೇಲ್ ID ನ ಎಂಟರ್ ಮಾಡಿಕೊಂಡು ವಾಟ್ಸಪ್ ಅಕೌಂಟ್ ಯಾವುದಿರುತ್ತೆ ಆ ಒಂದು ನಂಬರ್ ಕೂಡ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ಬುಕ್ ID ನ ಕೇಳ್ತಾರೆ. ಫೇಸ್ಬುಕ್ ID ನಿಮ್ಮದು ಇತ್ತು ಅಂತಂದರೆ ನೀವು ಇಲ್ಲಿ ಹಾಕೋಬಹುದು ಅಥವಾ ಆಪ್ಷನ್ ಎಲ್ಲ ಕೊಟ್ಟಿರ್ತಾರೆ, ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಸ್ಟೆಪ್ 1 ಅನ್ನೋದು ಕಂಪ್ಲೀಟ್ ಆದ ನಂತರ ಸ್ಟೆಪ್ 2 ಅನ್ನೋದು ಬರುತ್ತೆ. ಸ್ಟೆಪ್ 2 ಅಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ನ ನಾವಿಲ್ಲಿ ಆ್ಯಡ್ ಮಾಡಬೇಕು. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 1, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 2 ಹಾಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ 3, ಈ ರೀತಿಯಾಗಿ 3 ಕಾಂಟ್ಯಾಕ್ಟ್ನ ನಾವು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ 1 ಅಲ್ಲಿ ರಿಲೇಷನ್ಶಿಪ್ನ ಕೇಳ್ತಾರೆ. ಸೊ ಅವರ ಒಂದು ರಿಲೇಷನ್ಶಿಪ್ ನಮ್ಮ ಜೊತೆಗೆ ಯಾವುದಿದೆ ಅದನ್ನು ನಾವಿಲ್ಲಿ ಚೂಸ್ ಮಾಡ್ಕೋಬೇಕು. ಪೇರೆಂಟ್ ಇದ್ದಾರಾ ಅಥವಾ ಸ್ಪೌಸ್, ಚೈಲ್ಡ್ ಅಥವಾ ಸಿಬ್ಲಿಂಗ್, ಫ್ರೆಂಡ್, ಕೊಲೀಗ್, ಅದರ್ಸ್, ಇಷ್ಟೊಂದಲ್ಲಿ ನಮ್ಮದು ಒಂದು ರಿಲೇಷನ್ಶಿಪ್ ಯಾವುದಿರುತ್ತೆ ನಾವು ಅದನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಅವರ ಒಂದು ನೇಮ್ ಹಾಗೆ ಅವರ ಒಂದು ಫೋನ್ ನಂಬರ್, ಇದೇ ರೀತಿಯಾಗಿ 3 ಕಾಂಟ್ಯಾಕ್ಟ್ನ ನಾವು ಇಲ್ಲಿ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸ್ಟೆಪ್ 3 ಅನ್ನೋದು ಬರುತ್ತೆ. ಸ್ಟೆಪ್ 3ನಲ್ಲಿ ನಮ್ಮ ಒಂದು KYC ಡಾಕ್ಯುಮೆಂಟ್ಸ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಫ್ರಂಟ್ ಫೋಟೋ ಹಾಗೆ ಆಧಾರ್ ಕಾರ್ಡ್ ಬ್ಯಾಕ್ ಫೋಟೋನ ನಾವು ನೀಟಾಗಿ ಕ್ಲಿಕ್ ಮಾಡಿಕೊಂಡು ಅಂದರೆ ಸ್ಟ್ಯಾಂಡರ್ಡ್ ರೂಪದಲ್ಲಿ ನಾವು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಇದೇ ರೀತಿ ಪ್ಯಾನ್ ಕಾರ್ಡ್ ಫ್ರಂಟ್ ಕೂಡ ನಾವು ಸ್ಟ್ಯಾಂಡರ್ಡ್ ರೂಪದಲ್ಲಿ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೇಕು. ಆನಂತರ ಇಲ್ಲಿ ವೆರಿಫಿಕೇಷನ್ನ ಕೇಳುತ್ತೆ. ಸೊ ನಮ್ಮ ಒಂದು ಆಧಾರ್ ನೇಮ್, ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್, ನಮ್ಮ ಒಂದು ಜೆಂಡರ್ ಹಾಗೆ ಡೀಟೇಲ್ ಆಗಿರುವಂಥ ಒಂದು ಅಡ್ರೆಸ್, ಈ ಎಲ್ಲ ಡೀಟೇಲ್ಸ್ನ ವೆರಿಫೈ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 4th ಸ್ಟೆಪ್ ಅನ್ನೋದು ಬರುತ್ತೆ. 4th ಸ್ಟೆಪ್ಪಲ್ಲಿ ನಮ್ಮ ಒಂದು ಸೆಲ್ಫಿನ ಇವರು ಕೇಳ್ತಾರೆ. ನಮ್ಮ ಒಂದು ಫೇಸ್ ವೆರಿಫಿಕೇಷನ್ಗೋಸ್ಕರ ನಮ್ಮ ಒಂದು ಸೆಲ್ಫಿನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಸೆಲ್ಫಿನ ಅಪ್ಲೋಡ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ 4th ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆಗಿ ನಮ್ಮ ಒಂದು ಲೋನ್ ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗಿ ಲೋನ್ ಅಮೌಂಟ್ನ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇವರು ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ ಇಲ್ಲಿ ಮೊದಲಾಗಿ ಅಗ್ರಿಮೆಂಟ್ನ ಕಳಿಸ್ತಾರೆ. ಈ ಎಲ್ಲ ಸ್ಟೆಪ್ ಅನ್ನೋದು ಕಂಪ್ಲೀಟ್ ಆದ ನಂತರ ಅಗ್ರಿಮೆಂಟ್ ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡಿಕೊಂಡು ಅಗ್ರಿಮೆಂಟ್ಗೆ ಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಆ ನಂತರ ನಮ್ಮ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆದ ನಂತರ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಇವರು ಡೈರೆಕ್ಟಾಗಿ ಟ್ರಾನ್ಸ್ಫರ್ನ ಮಾಡ್ತಾರೆ. ಸೊ ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ ಗಾಯ್ಸ್. ನೋಡಿದ್ರಲ್ವ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ, ಯಾವ ರೀತಿಯಾಗಿ ನಾವಿಲ್ಲಿ ಸ್ಟೆಪ್ಸ್ನ ಫಾಲೋ ಅಪ್ ಮಾಡಿಕೊಂಡು ಏನೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿಕೊಂಡು ನಮ್ಮ ಒಂದು ಡೀಟೇಲ್ನ ಫಿಲಪ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.